ಸ್ವಂತ ಹೆತ್ತವರಿಂದಲೇ ಕೈ ಬಿಡಲ್ಪಟ್ಟ ಅನ್ವಿತಾಗೆ ಇವತ್ತು ಆಶಿಕ್ ಜೋಯಿಶ್ ರೂಪದಲ್ಲಿ ಒಬ್ಬ ನಿಜವಾದ ರಾಜ್ಕುಮಾರ ಯಾಕೆ ಸಿಕ್ಕಿದಾನೆ? ತನ್ನ ಮಗನ ಪ್ರಾಣ ಉಳಿಸೋಕೆ ನಿಹಾರಿಕಾ ಜೋಯಿಶ್ ಇವತ್ತು ಅನ್ವಿತಾ ಮುಂದೆ ಇಟ್ಟಿರೋ ಆ ಬಿಗ್ ಶಾಕಿಂಗ್ ಆಫರ್ ಆದ್ರೂ ಏನು? ಇಡೀ ಕಥೆಯ ಫ್ಲೋ ಅನ್ನೇ ಚೇಂಜ್ ಮಾಡೋ ಆ ದೊಡ್ಡ ರಹಸ್ಯ ಇಲ್ಲಿದೆ. ಒಲದ ಒಲವು ಎಪಿಸೋಡ್ 8 ಈಗ ನಿಮ್ಮ ಮುಂದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಶ್ರೀಮತಿ ನಿಹಾರಿಕಾ ಜೋಯಿಶ್ ಅವರ ಆ ಕಂಪ್ಲೀಟ್ ಸ್ಟೋರಿ ಕೇಳಿದ ನಂತರ ಅನ್ವಿತಾಗೆ ಅವರ ಮತ್ತೆ ಆಶಿಕ್ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಯ್ತು. ಆದ್ರೆ ಇಷ್ಟೆಲ್ಲ ಆದ್ರೂ ಅಲ್ಲಿ ತನ್ನ ಅವಶ್ಯಕತೆ ಏನಿದೆ ಅನ್ನೋದು ಅವಳಿಗಿನ್ನೂ ಅರ್ಥವಾಗ್ತಿರ್ಲಿಲ್ಲ. ಅವಳು ಅದೇ ಕ್ವೆಶನ್ ಅನ್ನ ನಿಹಾರಿಕಾ ಜೋಯಿಶ್ ಅವರಿಗೂ ಕೇಳಿದ್ಲು. ಅವರು ಅದಕ್ಕೆ ಏನಾದ್ರೂ ಆನ್ಸರ್ ಕೊಡೋ ಮುನ್ನವೇ ಪಿ.ಎ. ಗುಣಮುಖ್ ರೂಮ್ ಒಳಗಡೆ ಬಿಸಿ ಬಿಸಿ ಊಟ ಮತ್ತು ಕಾಫಿ ತಂದಿಟ್ಟಿದ್ರಿಂದ ಇಬ್ರು ಸೈಲೆಂಟ್ ಆದ್ರು. ನಿಹಾರಿಕಾ ಜೋಯಿಶ್ ತಕ್ಷಣ ಆ ಫುಡ್ ತಟ್ಟೆಯನ್ನ ಟೇಬಲ್ ಮೇಲೆ ಇಟ್ಟು ಗುಣಮುಖ್ನನ್ನ ಹೊರಗೋಗುವಂತೆ ಸೈನ್ ಮಾಡಿದ್ರು. ಆಮೇಲೆ ಅವರು ಸ್ವತಃ ತಮ್ಮ ಚೇರ್ನಿಂದ ಎದ್ದು ತಮ್ಮ ಆ ದುಬಾರಿ ಸೀರೆಯ ಸೆರಗನ್ನ ನೀಟಾಗಿ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಆ ಊಟವನ್ನ ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡಿದ್ರು. ನಂತರ ಕಾಫಿ ಮಗ್ ತಗೊಂಡು ಬಂದು ಸೀದಾ ಅನ್ವಿತಾ ಮಲ್ಗಿದ್ದ ಆ ಬೆಡ್ ಮೇಲೆನೆ ಅವಳ ಪಕ್ಕ ಕುಳಿತುಕೊಂಡ್ರು. ಅವಳು ಫಸ್ಟ್ ಊಟ ಮಾಡ್ಲಿ ಅಂತ ತಟ್ಟೆಯನ್ನ ಅವಳ ಮುಂದೆ ಇಟ್ರು. ಯಾಕಂದ್ರೆ ಅನ್ವಿತಾ ಬೆಳಿಗ್ಗೆ ಆ ಪ್ಯಾನಿಕ್ ಅಟ್ಯಾಕ್ ಆದಾಗ ಟ್ಯಾಬ್ಲೆಟ್ ತಗೊಂಡಿದ್ದಾಳೆ. ಆದ್ರೆ ಅದಾದ್ಮೇಲೆ ಈವರೆಗೆ ಹೊಟ್ಟೆಗೆ ಒಂದು ತುತ್ತು ಅನ್ನ ಕೂಡ ಹಾಕಿಲ್ಲ. ಹಾಗಾಗಿ ಆ ಮೆಡಿಸಿನ್ ನ ಸೈಡ್ ಎಫೆಕ್ಟ್ಸ್ ಆಗ್ಬಾರ್ದು ಅನ್ನೋ ಕಾಳಜಿ ನಿಹಾರಿಕಾಗೆ ಇತ್ತು. ಆದ್ರೆ ಅನ್ವಿತಾಗೆ ಆ ಟೈಮ್ನಲ್ಲಿ ತನ್ನ ಹೆಲ್ತ್ಗಿಂತ ಹೆಚ್ಚಾಗಿ ನಿಹಾರಿಕಾ ಜೋಯಿಶ್ ಮೈಂಡ್ನಲ್ಲಿ ತನ್ನಾಗಿ ಎಂತಹ ದೊಡ್ಡ ಪ್ಲಾನ್ ಓಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಪ್ಲೇಟ್ನಲ್ಲಿದ್ದ ಊಟ ಇನ್ನು ಹಾಗೆ ಇತ್ತು. ಅನ್ವಿತಾಳ ಕಣ್ಗಳು ಕೇವಲ ನಿಹಾರಿಕಾ ಜೋಯಿಶ್ ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ವು. ನಿಹಾರಿಕಾ ಅವರು ತಮ್ಮ ಕಾಫಿ ಇರ್ತಾ ಆಳವಾದ ಆಲೋಚನೆಯಲ್ಲಿ ಮುಳುಗ್ ಹೋಗಿದ್ರು. ಅವರನ್ನ ಹಾಗೆ ತುಂಬಾ ನಾರ್ಮಲ್ ಆಗಿ ಬೆಡ್ ಮೇಲೆ ಕುಳಿತಿರೋದನ್ನ ನೋಡಿದ್ರೆ ಇವರೇನಾ ಇಡೀ ಜೋಯಿಶ್ ಇಂಡಸ್ಟ್ರೀಸ್ ನ ಒಡತಿ ಅಂತ ಯಾರೂ ನಂಬೋಕೆ ಸಾಧ್ಯನೇ ಇರಲಿಲ್ಲ. ಅವರು ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಒಬ್ಬ ಆರ್ಡಿನರಿ ಮಿಡಲ್ ಕ್ಲಾಸ್ ತಾಯಿ ತರಹ ಅನ್ವಿತಾಳ ಮುಂದೆ ಕುಳಿತಿದ್ರು. ಆದ್ರೆ ಅನ್ವಿತಾಗೆ ಅವರ ಈ ಸಿಂಪ್ಲಿಸಿಟಿ ಮುಖ್ಯ ಅನ್ನಿಸ್ಲಿಲ್ಲ. ಅವರ ಶಾರ್ಪ್ ಕಣ್ಣುಗಳು ನಿಹಾರಿಕಾ ಅವರ ಮುಖದ ಮೇಲಿದ್ದ ಆ ಸೀರಿಯಸ್ ಗೆರೆಗಳನ್ನ ಮತ್ತು ಅವರ ಒಳಗಿನ ಥಾಟ್ಸ್ ಅನ್ನ ರೀಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ವು. ಕೊನೆಗೆ ಆ 5 ನಿಮಿಷಗಳ ಮೌನವನ್ನ ಮುರಿತಾ ಅನ್ವಿತಾ ಅವರನ್ನೇ ನೇರವಾಗಿ ಕೇಳಿದ್ಲು. ಮಿಸಸ್ ಜೋಯಿಶ್, ನಿಮ್ ಮಗ ಮತ್ತೆ ಅವನ ಆ ಗರ್ಲ್ ಫ್ರೆಂಡ್ಗೆ ಆಸ್ಟ್ರೇಲಿಯಾದಲ್ಲಿ ಸಂಭವಿಸಿದ ಆ ಬ್ಯಾಡ್ ಇನ್ಸಿಡೆಂಟ್ ಬಗ್ಗೆ ನನಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ. ಆದ್ರೆ ನೀವೀಗ ನನ್ನಿಂದ ಆಕ್ಚುಲಿ ಏನ್ ಬಯಸ್ತಿದ್ದೀರಾ? ಇಷ್ಟೊಂದು ದೊಡ್ಡ ಜೋಯಿಶ್ ಸಾಮ್ರಾಜ್ಯದ ಒಡತಿ ನನ್ನಂತ ಒಬ್ಬ ಆರ್ಡಿನರಿ ಹುಡುಗಿ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದಾರಾ ಅಂದ್ರೆ ಅದು ಕೇವಲ ಒಂದು ಕಾಕತಾಳೀಯ ಅಥವಾ ಬರೀ ಸಮಾಜ ಸೇವೆ ಅಂತೂ ಖಂಡಿತ ಅಲ್ಲ. ಸೊ ಪ್ಲೀಸ್ ದಯವಿಟ್ಟು ಈ ಸಸ್ಪೆನ್ಸ್ ಇನ್ನು ಸಾಕ್ ಮಾಡಿ ಅಸಲಿ ವಿಷಯ ಏನಂತ ಹೇಳ್ತೀರಾ? ಅನ್ವಿತಾಳ ಆ ಶಾರ್ಟ್ ಮ್ಯಾಟರ್ ಕೇಳಿ ನಿಹಾರಿಕಾ ಜೋಯಿಶ್ ಮುಗುಳ್ನಕ್ರು. ತಮ್ಮ ಕಾಫಿಯ ಕೊನೆಯ ಗುಟುಕನ್ನ ಈರಿ ಆ ಪೇಪರ್ ಕಪ್ ಅನ್ನ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟು ಹೇಳಿದ್ರು. ನಿಮ್ಮ ಈ ಯೂತ್ ಜನರೇಷನ್ ಇದೆಯಲ್ಲ, ನಿಮ್ಮ ಮೇನ್ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಸ್ವಲ್ಪವೂ ಪೇಷನ್ಸ್ ಅನ್ನೋದೇ ಇರಲ್ಲ. ಪ್ರತಿಯೊಂದು ವಿಷಯವನ್ನ ತಕ್ಷಣವೇ ಡೈರೆಕ್ಟ್ ಆಗಿ ತಿಳ್ಕೋಬೇಕು ಅಂತ ಹಠ ಮಾಡ್ತೀರಾ. ಆ ಆತ್ರದಲ್ಲೇ ಲೈಫ್ ನಲ್ಲಿ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಮಾಡ್ಕೊಳ್ತೀರಾ. ಇಷ್ಟೊತ್ತಾದ್ರೂ ನೀನ್ ಇನ್ನೂ ಒಂದ್ ತುತ್ತು ಊಟ ಕೂಡ ಮಾಡಿಲ್ಲ. ಬಾ, ನಾನೇ ನಿನ್ಗೆ ತಿನ್ನಿಸ್ತೀನಿ. ಹೇಗಿದ್ರು ನೀನು ಈ ಹೊಸ ಹಾಸ್ಟೆಲ್ ರೂಮ್ ನಲ್ಲಿ ನಿನ್ನ ಫ್ಯಾಮಿಲಿಯನ್ನ, ಸ್ಪೆಷಲ್ ಆಗಿ ನಿನ್ನ ತಾಯಿಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತೀಯ ಅಲ್ವಾ? ಹೀಗೆ ಹೇಳ್ತಾ ಅವರು ತಾವೇ ಆ ಊಟದ ಪ್ಲೇಟ್ ಕೈಗೆ ತಗೊಂಡು ಅದರಲ್ಲಿದ್ದ ಬಿಸಿ ಬಿಸಿ ಚಪಾತಿಯಿಂದ ಒಂದು ಸಣ್ಣ ಪೀಸ್ ಮುರಿದು ಪನ್ನೀರ್ ಕುರ್ಮಾದಲ್ಲಿ ಲೈಟ್ ಆಗಿ ಡಿಪ್ ಮಾಡಿ ತುಂಬಾ ಪ್ರೀತಿಯಿಂದ ಅನ್ವಿತಾಳ ಬಾಯಿ ಹತ್ರ ತಂದು ಹೇಳಿದ್ರು. ತಗೋ ಮಗಳೇ, ಪ್ಲೀಸ್ ಫಸ್ಟ್ ಸ್ವಲ್ಪ ಊಟ ಮಾಡು. ನಮ್ಮ ಕಾಲೇಜ್ ಕಿಚನ್ ನಲ್ಲೇ ಸ್ಪೆಷಲ್ ಆಗಿ ನಿನ್ನ ಚಾಯ್ಸ್ ಪ್ರಕಾರವೇ ಈ ಫುಡ್ ರೆಡಿ ಮಾಡಿಸಿದ್ದು. ಕನಿಷ್ಠ ಟೇಸ್ಟ್ ಆದ್ರೂ ನೋಡು. ಅನ್ವಿತಾ, ನೆನ್ಪಿಟ್ಕೊ, ನನ್ ಮಗ ಆಶಿಕ್ ಬಿಟ್ರೆ ಈ ನಿಹಾರಿಕಾ ಜೋಯಿಶ್ ಕೈಯಿಂದ ಊಟ ತಿನ್ನೋ ಆ ದೊಡ್ಡ ಅದೃಷ್ಟ ಪಡ್ಕೊಳ್ತಿರೋ ಮೊದಲ ಮತ್ತ ಕೊನೆಯ ವ್ಯಕ್ತಿ ನೀನ್ ಮಾತ್ರ. ಸೊ ಪ್ಲೀಸ್ ಬೇಡ ಅನ್ಬೇಡ. ಯಾಕೋ ಗೊತ್ತಿಲ್ಲ,
ಮಿಸಸ್ ಜೋಯಿಶ್ ಅವರ ಆ ಜೇನುತುಪ್ಪದ ತರಹ ಇರೋ ಸಾಫ್ಟ್ ಧ್ವನಿಯಲ್ಲಿ ಅನ್ವಿತಾಗೆ ಯಾವುದೋ ದೊಡ್ಡ ಪಿತೂರಿಯ ವಾಸನೆ ಹೊಡೆದ ಹಾಗೆ ಆಯ್ತು. ಅವಳಿಗೆ ಇನ್ನು ಮಾಡೋಕೆ ತುಂಬಾ ಕಷ್ಟಕರವಾದ ಯಾವುದೋ ಒಂದು ಇಂಪಾಸಿಬಲ್ ಕೆಲಸವನ್ನ ಇವರು ತನಗೆ ಒಪ್ಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅವಳ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು. ಆದ್ರೆ ಅದು ಅಸಲು ಏನನ್ನೋದು ಅವಳಿಗೆ ಇನ್ನು ಪೂರ್ತಿಯಾಗಿ ಕನ್ಫರ್ಮ್ ಆಗ್ತಿರ್ಲಿಲ್ಲ. ಮೇಲಾಗಿ ಸದ್ಯಕ್ಕೆ ಇವ್ರ ಮುಂದೆ ಯಾವುದೇ ಷರತ್ ಹಾಕೋ ಅಥವಾ ಏನನ್ನಾದ್ರೂ ಡಿಮ್ಯಾಂಡ್ ಮಾಡೋ ಕಂಡೀಷನ್ ಅಲ್ಲಿ ಅನ್ವಿತಾ ಇರಲಿಲ್ಲ. ನಿಹಾರಿಕಾ ಅವರ ಕಣ್ಣುಗಳಲ್ಲಿದ್ದ ಆ ಒಂದು ಚಾಣಾಕ್ಷ ಹೊಳಪು ಅನ್ವಿತಾಗೆ ಒಳಗೊಳಗೆ ಒಂಥರ ಭಯ ಹುಟ್ಟಿಸ್ತಾ ಇತ್ತು. ಹಾಗಾಗಿ ಅವಳು ಸುಮ್ಮನೆ ಸೈಲೆಂಟ್ ಆಗಿ ಬಾಯಿ ತೆರೆದು ಅವ್ರ ಕೈಯಿಂದ ಆ ಚಪಾತಿ ತುತ್ತನ್ನ ತಿಂದ್ಲು. ಅವಳಿಗೆ ಆಶ್ಚರ್ಯ ಅನ್ಸಿದ್ದು ಏನಂದ್ರೆ ಅದು ನಿಜಕ್ಕೂ ಅವಳಿಗೆ ಜಗತ್ತನ್ನಲ್ಲೇ ಅತ್ಯಂತ ಇಷ್ಟವಾದ ಅವಳ ಫೇವ್ರೆಟ್ ಡಿಶ್ ಪನ್ನೀರ್ ಕುರ್ಮಾ ಆಗಿತ್ತು. ಆದ್ರೆ ಸದ್ಯಕ್ಕೆ ಅವಳಿಗೆ ಆ ರುಚಿಗಿಂತ ಮುಂದಿನ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅನ್ವಿತಾಗೆ ಅರ್ಧ ಚಪಾತಿ ತಿನ್ನಿಸಿದ್ಮೇಲೆ ನಿಹಾರಿಕಾ ಜೋಯಿಶ್ ನಿಧಾನವಾಗಿ ಅಸಲಿ ವಿಷಯ ಬಿಚ್ಚಿಡೋಕೆ ಸ್ಟಾರ್ಟ್ ಮಾಡಿದ್ರು. ಆಸ್ಟ್ರೇಲಿಯಾದ ಆ ರೌಡಿ ಇನ್ಸಿಡೆಂಟ್ ಕೇಳಿ ಆಶಿಕ್ಗೆ ಸಿವಿಯರ್ ನರ್ವಸ್ ಬ್ರೇಕ್ ಡೌನ್ ಆದ್ಮೇಲೆ ಅವನು ಕಂಪ್ಲೀಟ್ ಆಗಿ ಚೇಂಜ್ ಆಗೋದ. ಇಡೀ ಪ್ರಪಂಚದಿಂದ ತನ್ನನ್ನ ತಾನು ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡ್ಕೊಂಡಿದ್ದ. ಅವನು ಹಗಲು ರಾತ್ರಿ ಬರೀ ನಮ್ಮ ಬಿಸ್ನೆಸ್ ನಲ್ಲೇ ಮುಳುಗಿದ್ರು ಆ ಅನ್ವಿತಾಳ ಸಾವಿಗೆ ತಾನೇ ಮೇನ್ ರೀಸನ್ ಅನ್ನೋ ಆ ಗಿಲ್ಟ್ ಫೀಲಿಂಗ್ ಅವನನ್ನ ಒಳಗಿನಿಂದ ಜರಡಿ ಹಿಡಿದ ಹಾಗೆ ಕೊಚ್ಚಿ ತಿಂತಾ ಇತ್ತು. ಆ ಡಿಪ್ರೆಷನ್ ತಡಿಲಾರ್ದೆ ಅವನು ಕೊನೆಗೆ ತನ್ನ ಪ್ರಾಣ ತಾನೇ ತಗೊಳ್ಳೋಕೆ ಟ್ರೈ ಮಾಡ್ದ. ನಮ್ಮ ಒಂದೇ ಒಂದು ಮಗನ ಆ ನರಕ ಯೋತನೆ ಕಂಡೀಷನ್ ನೋಡಿ ನನಗೆ ಮತ್ತು ಅವನ ತಂದೆಗೆ ತಡ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಕೊನೆಗೆ ನಾವಿಬ್ರು ಸೇರಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿದ್ವಿ. ಅವರು ಕಣ್ಣೊರೆಸ್ಕೊಂಡು ಮುಂದುವರಿಸಿದ್ರು. ನಾವು ಇಡೀ ದೇಶದಲ್ಲೇ ಆ ಹಳೆಯ ಅನ್ವಿತಾಳ ಮುಖಕ್ಕೆ ಹೋಲುವ ಕೆಲವು ಹುಡುಗಿಯರನ್ನ ಪ್ಲಾನ್ ಮಾಡಿ ಹುಡುಕಿ ಅಪಾಯಿಂಟ್ ಮಾಡಿದ್ವಿ. ಅವರಿಗೆ ಆ ಹಳೆಯ ಅನ್ವಿತಾಳ ಹ್ಯಾಬಿಟ್ಸ್ ಮತ್ತು ಕ್ಯಾರೆಕ್ಟರ್ಸ್ ಬಗ್ಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟು ಅವಳ ತರಹನೇ ಆಕ್ಟ್ ಮಾಡೋಕೆ ಹೇಳಿದ್ವಿ. ಆಸ್ಟ್ರೇಲಿಯಾ ಆಕ್ಸಿಡೆಂಟ್ನಿಂದ ಅನ್ವಿತಾ ಹೇಗೋ ಪ್ರಾಣ ಉಳಿಸ್ಕೊಂಡು ಬದುಕಿದಾಳೆ ಅಂತ ಆಶಿಕ್ಗೆ ನಂಬಿಸೋಕೆ ಫುಲ್ ಟ್ರೈ ಮಾಡಿದ್ವಿ. ಅವಳ ಆ ಹಳೆಯ ನೆನಪುಗಳಿಂದ ಹೊರಗೆ ಬಂದು ಅವನು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡಲಿ ಅನ್ನೋದು ನಮ್ಮ ಆಸೆ ಆಗಿತ್ತು. ಆದ್ರೆ ಪಾಪ ಆ ನಕಲಿ ಹುಡುಗಿಯರ ಶರೀರದ ಮೇಲೆ ಅನ್ವಿತಾಳ ಮುಖ ತರೋಕೆ ನಮ್ಗೆ ಸಾಧ್ಯವಾಯ್ತೇ ಹೊರತು ಆ ಹಳೆಯ ಅನ್ವಿತಾಳ ಪವಿತ್ರವಾದ ಹೃದಯವನ್ನ ತುಂಬೋಕೆ ಸಾಧ್ಯ ಆಗ್ಲೇ ಇಲ್ಲ. ಆಶಿಕ್ ತುಂಬಾ ಇಂಟೆಲಿಜೆಂಟ್ ಆಗಿದ್ರಿಂದ ಇವರೆಲ್ಲ ಬರೀ ಆಕ್ಟ್ ಮಾಡ್ತಿದ್ದಾರೆ, ಇವಳು ನನ್ನ ಅನ್ವಿತಾ ಅಲ್ವೇ ಅಲ್ಲ ಅನ್ನೋದನ್ನ ತಕ್ಷಣ ಗೆಸ್ ಮಾಡ್ಬಿಡ್ತಾ ಇದ್ದ. ಆ ಸುಳ್ಳಿನಿಂದಾಗಿ ಅವನು ನನ್ನ ಮೇಲೇನೆ ವಿಪರೀತ ಕೋಪ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ನಾನು ಬೇಕಂತಾನೆ ಅವನನ್ನ ಅನ್ವಿತಾಳಿಂದ ದೂರ ಇಡೋಕೆ ಈ ತರ ಡ್ರಾಮಾ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡ. ಅಲ್ಲಿಂದ ನನ್ನ ಮತ್ತೆ ನನ್ನ ಮಗನ ನಡುವೆ ದೊಡ್ಡ ಅಂತರ ಮತ್ತೆ ಅಸಮಾಧಾನದ ಬಿರುಕು ಮೂಡೋಕೆ ಸ್ಟಾರ್ಟ್ ಆಯಿತು. ನಿಹಾರಿಕಾ ಜೋಯಿಶ್ ಒಂದು ನಿಮಿಷ ಸೈಲೆಂಟ್ ಆಗಿ ಅನ್ವಿತಾ ಮುಖ ನೋಡಿ ಹೇಳಿದ್ರು. ಕಳೆದ 6 ತಿಂಗಳು ಮುಂಚೆ ಅಂದ್ರೆ ಆಸ್ಟ್ರೇಲಿಯಾ ಆಕ್ಸಿಡೆಂಟ್ ನಡೆದು ಕರೆಕ್ಟ್ ಆಗಿ 5 ವರ್ಷ ತುಂಬಿದ್ದ ಆ ಕರಾಳ ದಿನ. ಪ್ರತಿ ವರ್ಷದಂತೆ ಆ ದಿನ ಬೆಳಿಗ್ಗೆಯಿಂದಲೇ ಆಶಿಕ್ ಸಿಕ್ಕಾಬಟ್ಟೆ ಚಡಪಡಿಸ್ತಾ ಇದ್ದ. ಫುಲ್ ಮೆಂಟಲ್ ಟೆನ್ಷನ್ ನಲ್ಲಿದ್ದ. ನಾನು ಅವನ ಸೇಫ್ಟಿಗಾಗಿ ಅವನ ಸುತ್ತಲೂ ಬಾಡಿ ಗಾರ್ಡ್ ಸೆಕ್ಯೂರಿಟಿನ ಡಬಲ್ ಮಾಡಿದ್ರು ಅವನು ಹೇಗೋ ಎಲ್ರೂ ಕಣ್ಣು ತಪ್ಪಿಸಿ ಮನೆಯಿಂದ ಎಸ್ಕೇಪ್ ಆಗಿ ಆ ರೈಲ್ವೆ ಸ್ಟೇಷನ್ಗೆ ಓಡ್ ಹೋಗಿದ್ದ. ಆಮೇಲಲ್ಲಿ ಆ ಟ್ರೈನ್ ಇನ್ಸಿಡೆಂಟ್ ಅಂಡ್ ಪಾಯ್ಸನ್ ಪ್ರಾಬ್ಲಮ್ ನಡೆದು ಹೋಯ್ತು. ಆವತ್ತು ಆ ಕಂಪ್ಲೀಟ್ ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಆಶಿಕ್ ಕಣ್ಮುಚ್ಚೋ ಮುನ್ನ ನಿನ್ ಮುಖದ ಒಂದು ಸಣ್ಣ ಝಲಕ್ ನೋಡಿದ್ದ. ಇನ್ಸ್ಪೆಕ್ಟರ್ ಅವತ್ತು ನಿನ್ನನ್ನ ಅಲ್ಲಿಂದ ಹೊರಡೋ ಕೇಳಿದಾಗ ಆ ಕಂಪ್ಲೀಟ್ ಸೆಮಿ ಕೋಮಾ ಕಂಡೀಷನ್ ಅಲ್ಲೂ ಆಶಿಕ್ ನಿನ್ನ ಕೈ ಹಿಡಿದು ತಡೆದಿದ್ದ, ನೆನ್ಪಿದ್ಯಾ? ಅದು ಕೂಡ ಸೀದಾ ನಿನ್ ಹೆಸರನ್ನೇ ಹಿಡಿದು ಕರೆದಿದ್ದ. ನಿಹಾರಿಕಾ ಜೋಯಿಶ್ ಅನ್ವಿತಾಳ ತಟ್ಟೆಯಲ್ಲಿದ್ದ ಆ ಕೊನೆಯ ತುತ್ತನ್ನ ಅವಳ ಬಾಯಿಗಿಡ್ತಾ ಕೇಳಿದ್ರು. ಅನ್ವಿತಾಗೆ ಅವತ್ತು ಆಸ್ಪತ್ರೆ ಬೆಡ್ ಮೇಲೆ ಆಶಿಕ್ ತನ್ನ ಕೈ ಹಿಡಿದು ಅತ್ಯಂತ ದೈನ್ಯತೆಯಿಂದ ಅನ್ವಿತಾ ಪ್ಲೀಸ್ ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡ ಅಂತ ಅತ್ತಿದ್ದ ಆ ಸೀನ್ ತಕ್ಷಣ ಕಣ್ಮುಂದೆ ಬಂತು. ಅವಳು ಪಕ್ಕದಲ್ಲಿದ್ದ ಟಿಶ್ಯೂ ಪೇಪರ್ ತಗೊಂಡು ತನ್ನ ತುಟಿ ಮತ್ತು ಬೆರಳುಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ನಿಹಾರಿಕಾ ಅವರಿಗೆ ಹೇಳಿದ್ಲು. ಹೌದು ಮೇಡಮ್, ಅವತ್ತು ಅವರು ನನ್ನ ಕೈ ಹಿಡಿದು ದಯವಿಟ್ಟು ಹೋಗ್ಬೇಡ ಅಂತಾನೆ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೆ ನಿಹಾರಿಕಾ ಜೋಯಿಶ್ ಮುಂದುವರಿಸಿ ಹೇಳಿದ್ರು, ಅದಕ್ಕೆ ಅಲ್ವಾ ನಾನವತ್ತು ಕಾರ್ನಲ್ಲಿ ನಿನ್ಗೆ ಕೇಳಿದ್ದು, ಆಶಿಕ್ ನಿನ್ ಹೆಸರು ಕರೆದಿದ್ದು ನಿನ್ಗೆ ವಿಚಿತ್ರ ಅನ್ನಿಸ್ಲಿಲ್ವಾ ಅಂತ. ಆದ್ರೆ
ಆ ಟೈಮ್ನಲ್ಲಿ ನಿನ್ನ ಹೆಲ್ತ್ ಕೂಡ ಅಷ್ಟಾಗಿ ಚೆನ್ನಾಗಿರ್ದಿದ್ರಿಂದ ನಾನು ಜಾಸ್ತಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗ್ಲಿಲ್ಲ. ಆದ್ರೆ ಇವತ್ತು ನಾನು ನಿನ್ಗೆ ಆ ಅಸಲಿ ಸತ್ಯ ಏನೆಂದು ಹೇಳೋಕ್ ಇಷ್ಟಪಡ್ತೀನಿ. ಅವನು ಅವತ್ತು ನಿನ್ ಹೆಸರು ಹಿಡಿದು ಹಾಗೆ ಕಣ್ಣೀರ್ ಹಾಕಿದ್ದು ಯಾಕ್ ಗೊತ್ತಾ? ಯಾಕಂದ್ರೆ ನಿನ್ನ ಈ ಮುಖದ ಫೇಸ್ ಕಟ್ ಇದೆಯಲ್ಲ, ಇದು ಆಸ್ಟ್ರೇಲಿಯಾದಲ್ಲಿದ್ದ ಅವನ ಆ ಮೊದಲನೇ ಪ್ರೀತಿಯ ಅನ್ವಿತಾಳ ಮುಖಕ್ಕೆ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಮೇಲಾಗಿ ಅವತ್ತು ಆ ಕ್ರೌಡ್ ಮಧ್ಯೆ ನೀನು ನಿನ್ನ ಇಡೀ ಕೆರಿಯರ್ ಪಣಕ್ಕಿಟ್ಟು ಸ್ವಂತ ಲಾಭ ಎಲ್ದಿದ್ರು ಒಬ್ಬ ಅಪರಿಚಿತನ ಪ್ರಾಣ ಉಳ್ಸೋಕ್ ನಿಂತಲ್ಲ, ನಿನ್ನ ಆ ಒಂದು ಒಳ್ಳೆ ಉದ್ದೇಶ ಮತ್ತು ಶುದ್ಧವಾದ ಪವಿತ್ರ ಹೃದಯವನ್ನ ಆಶಿಕ್ ಆ ಕಂಪ್ಲೀಟ್ ಸೆಮಿ ಕೋಮಾ ಸ್ಥಿತಿಯಲ್ಲೂ ಗ್ರಹಿಸ್ಬಿಟ್ಟಿದ್ದ. ಹಾಗಾಗಿನೇ ಅವನು 5 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಿಂದ ನಿಗೂಢವಾಗಿ ಕಣ್ಮರೆಯಾಗಿದ್ದ ನನ್ನ ಅದೇ ಅನ್ವಿತಾ ಇವತ್ತು ಇಂಡಿಯಾದಲ್ಲಿ ತನ್ನ ಹೆಸರು ಮತ್ತು ಐಡೆಂಟಿಟಿ ಚೇಂಜ್ ಮಾಡ್ಕೊಂಡು ಬದುಕಿದಾಳೆ ಅಂತ ಕಂಪ್ಲೀಟ್ ಆಗಿ ನಂಬಿಟ್ಟಿದ್ದಾನೆ. ಅವತ್ತು ನೀನನ್ನ ಆ ಹಾಸ್ಪಿಟಲ್ನಲ್ಲಿ ಫಸ್ಟ್ ಟೈಮ್ ನೋಡಿದಾಗ ಸ್ವತಃ ನನಗೆ ಒಂದು ಕ್ಷಣ ಕಂಪ್ಲೀಟ್ ಆಗಿ ಶಾಕ್ ಆಗಿತ್ತು. ಆಮೇಲೆ ಇನ್ಸ್ಪೆಕ್ಟರ್ ನನಗೆ ಇಡೀ ಮ್ಯಾಟರ್ ಎಕ್ಸ್ಪ್ಲೈನ್ ಮಾಡಿದ್ರು. ನೀನು ಆಶಿಕ್ನನ್ನ ಗುರ್ತಿಸೋಕೆ ನಿರಾಕರಿಸಿದಾಗ್ಲೂ ಅವನು ನಿನ್ನನ್ನೇ ತನ್ನ ಅನ್ವಿತಾ ಅನ್ಕೊಂಡು ಕೈ ಹಿಡಿದು ತಡೆದಿದ್ದ. ಹೀಗೆ ಹೇಳ್ತಾ ನಿಹಾರಿಕಾ ಜೋಯಿಶ್ ಮೆಲ್ಲಗೆ ಬೆಡ್ ಮೇಲಿಂದ ಎದ್ದು ನಡೆದು ಹೋಗಿ ಆ ರೂಮಿನ ವಿಂಡೋ ಹತ್ರ ನಿಂತ್ರು. ಹೊರಗಡೆ ಕ್ಯಾಂಪಸ್ ಪ್ರಕೃತಿಯನ್ನ ನೋಡ್ತಾ ತುಂಬಾ ಸೀರಿಯಸ್ ಆಗಿ ಹೇಳಿದ್ರು. ಅವತ್ತು 5 ವರ್ಷಗಳ ನಂತರ ಮೊದಲ ಬಾರಿಗೆ ನನ್ನ ಮಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಗೆ ಬರುವಾಗ ಅವನ ಕಣ್ಣುಗಳಲ್ಲಿ ನಾನು ಬದುಕೋ ಹೊಸ ಆಸೆ ಮತ್ತು ಭರವಸೆಯನ್ನ ಕಂಡೆ. ಆ ಕ್ಷಣದಲ್ಲೇ ನಾನು ಮಗನ ಜೀವ ಉಳಿಸೋಕೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದ್ರೆ ಆ ಪ್ಲಾನ್ ವರ್ಕ್ ಆಗ್ಬೇಕು ಅಂದ್ರೆ ಫಸ್ಟ್ ನನಗೆ ನಿನ್ನ ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಾಗ್ಬೇಕಿತ್ತು. ಆದ್ರೆ ಆ ದಾರಿಯಲ್ಲಿ ನೀನೇ ನನಗೆ ಜಾಯಿನ್ ಆಗೋ ಕಾಲೇಜ್ ಹೆಸರು ಹೇಳಿ ನನ್ನ ಕೆಲಸವನ್ನ ಇನ್ನೂ ಈಸಿ ಮಾಡಿಬಿಟ್ಟೆ. ನೀನು ಕೊಟ್ಟ ಆ ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾನು ನಮ್ಮ ಜೋಯಿಶ್ ಇಂಟೆಲಿಜೆನ್ಸ್ ಟೀಮ್ ಮೂಲಕ ನಿನ್ನ ಪರ್ಸನಲ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸ್ದೆ. ಅಷ್ಟೇ ಅಲ್ಲ, ಅಂದು ನೀನು ನನ್ನ ಕಾರ್ನಲ್ಲಿ ಜರ್ನಿ ಮಾಡ್ತಾ ನಿನ್ನ ಅರ್ಧ ಕತೆ ಹೇಳಿದೆಯಲ್ವಾ, ಆ ಕಮ್ಮಿ ಟೈಮ್ನಲ್ಲೇ ನಾನು ನಿನ್ನ ಇಡೀ ಲೈಫ್ ಬ್ಯಾಕ್ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡ್ಬಿಟ್ಟೆ. ನಿನ್ನ ಅಸಲಿ ಹೆಸರು, ನಿನ್ನ ಊರು, ಓದಿದ ಸ್ಕೂಲು, ಕಾಲೇಜು, ನಿನ್ನ ಪೇರೆಂಟ್ಸ್ ಇರುವ ಪ್ರಸ್ತುತ ಅಡ್ರೆಸ್ ಆ್ಯಂಡ್ ಹೌದು ಅನ್ವಿತಾ, ಅಮೆರಿಕದಲ್ಲಿರೋ ನಿನ್ನ ಆ ಮಾಜಿ ಗಂಡ ವಿರಾಜ್ ಮತ್ತು ನಿನ್ನನ್ನು ಟಾರ್ಚರ್ ಮಾಡಿದ ಆ ಕಪಟ ಹತ್ಯೆಯ ಇಡೀ ಹಿಸ್ಟ್ರಿಯು ಈಗ ನನ್ನ ಕೈಲಿದೆ. ಅವ್ರ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ಅನ್ವಿತಾಳ ಮುಖ ಕ್ಷಣಾರ್ಧದಲ್ಲಿ ಕಂಪ್ಲೀಟ್ ಆಗಿ ಕಳೆಗುಂದು ಬಿಡ್ತು. ನಿಹಾರಿಕಾ ಜೋಯಿಶ್ ಇಷ್ಟೊಂದು ಅಷ್ಟೊಂದು ಪ್ರೀತಿಯಿಂದ ತನಗೆ ತಿನ್ನಿಸಿದ್ದ ಆ ಊಟದ ತುತ್ತು ಸಡನ್ ಆಗಿ ಗಂಟ್ಲಲ್ಲೇ ಸಿಲುಕಿಕೊಂಡು ಉಸಿರು ಕಟ್ಟು ಕರಗಿದ ಹಾಗೆ ಭಾಸವಾಯ್ತು. ರೂಮಿನಲ್ಲಿ ಎಸಿ ಫುಲ್ ಆನ್ ಆಗಿದ್ರೂ ಸಹ ಅನ್ವಿತಾಳ ಮುಖದಲ್ಲಿ ಸಡನ್ ಆಗಿ ಬೆವರಿನ ಹನಿಗಳು ಮೂಡೋಕೆ ಸ್ಟಾರ್ಟ್ ಆದ್ವು. ಅವಳು ಇಷ್ಟೊಂದು ದಿನ ಕಷ್ಟಪಟ್ಟು ತನ್ನ ಒಳಗಿನ ನೋವನ್ನ ಕಂಟ್ರೋಲ್ ಮಾಡಿಕೊಂಡು ಹೊಸ ಲೈಫ್ ಬಿಲ್ಡ್ ಮಾಡೋಕೆ ನಿಂತಿದ್ಲು. ಆದ್ರೆ ಇವತ್ತು ಸಡನ್ ಆಗಿ ಯಾರೋ ಬಂದು ಅವಳ ಹಳೆಯ ಹಸಿ ಗಾಯಗಳ ಮೇಲೆ ಸೀದಾ ಉಪ್ಪು ಸವರಿದ ಹಾಗೆ ವಿಪರೀತ ಪೇನ್ ಆಗೋಕೆ ಸ್ಟಾರ್ಟ್ ಆಯ್ತು. ಅವಳಿಗೆ ಉಸಿರಾಡೋಕ್ಕೂ ಕಷ್ಟ ಆಗಿ ಮತ್ತೆ ಪ್ಯಾನಿಕ್ ಆಗಲು ಹೆದರುತ್ತಿದ್ದಾಗ ನಿಹಾರಿಕಾ ಜೋಯಿಶ್ ತಕ್ಷಣ ಕಿಟಕಿ ಹತ್ರದಿಂದ ಓಡ್ ಬಂದು ಅವಳ ಬೆನ್ನನ್ನ ತುಂಬಾ ಪ್ರೀತಿಯಿಂದ ಸವರ್ತಾ ಸಮಾಧಾನ ಮಾಡ್ತಾ ಹೇಳಿದ್ರು, ಕೂಲ್, ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗು ಅನ್ವಿತಾ, ಫಸ್ಟ್ ಈ ನೀರು ಕುಡಿ. ಅವರು ವಾಟರ್ ಗ್ಲಾಸ್ ಅವಳ ಕೈಗಿಟ್ಟು ಮುಂದುವರಿಸಿದ್ರು. ಸುಮ್ಮನೆ ಆತಂಕ ಪಡಬೇಡ ಮಗ್ಳ, ನಿನ್ನ ಆ ಗಂಡ ವಿರಾಜ್ ನಿನಗೆ ಎಂತಹ ದೊಡ್ಡ ಮೋಸ ಮತ್ತು ನರಕಯಾತನೆ ಕೊಟ್ಟಿದ್ದಾನೆ ಅನ್ನೋದು ನನಗೆ ಅವಾಗಲೇ ಗೊತ್ತಾಗಿದೆ. ಅದಕ್ಕೆ ಅಲ್ವಾ ನೀನು ಆ ಅಸಹ್ಯ ಮನೆ ಮತ್ತು ಆ ಸಿಟಿಯನ್ನ ಶಾಶ್ವತವಾಗಿ ಬಿಟ್ಟು ಇಲ್ಲಿಗೆ ಓಡ್ ಬಂದಿದ್ದು. ಬೇಸರದ ವಿಷಯ ಅಂದ್ರೆ ನೀನು ಮನೆ ಬಿಟ್ಟು ಬಂದು 6 ತಿಂಗಳು ಕಳೆದ್ರು ನಿನ್ನ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿನಗೆ ಸಪೋರ್ಟ್ ಮಾಡಿಲ್ಲ. ಯಾಕಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಇವತ್ತಿನವರೆಗೂ ನಿನ್ನ ಹೆಸರಿನಲ್ಲಿ ಒಂದು ಸಣ್ಣ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ. ಕಳೆದ 6 ತಿಂಗಳಿಂದ ನಾನು ನಿನ್ನ ಮೇಲೆ ಇಟ್ಟಿರೋ ಆ ಸೀಕ್ರೆಟ್ ಸರ್ವೇಕ್ಷಣೆಯಿಂದ ನನಗೆ ಒಂದು ವಿಷಯ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ನಿನ್ನನ್ನ ಹುಡ್ಕೊಂಡು ನಿನ್ನ ಫ್ಯಾಮಿಲಿಯಿಂದ ಇವತ್ತಿನವರೆಗೂ ಯಾರೊಬ್ರು ಇಲ್ಲಿ ಬಂದಿಲ್ಲ. ನೀನು ಕೂಡ ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಇದರ ಅಸಲಿ ಅರ್ಥ ಏನಂದ್ರೆ ಅನ್ವಿತಾ, ಈ ಪ್ರಪಂಚದಲ್ಲಿ ಪ್ರಸ್ತುತ ಈ ಕ್ರಿಟಿಕಲ್ ಟೈಮ್ನಲ್ಲಿ ನಿನ್ನ ಅವಶ್ಯಕತೆ ಯಾರಿಗೂ ಇಲ್ಲ. ನಿನ್ನ ಸ್ವಂತ ಜನರೇ ನಿನ್ನನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಟು ಒಂಟಿ ಮಾಡಿದ್ದಾರೆ. ಅವರು ತುಂಬಾ ತೀವ್ರವಾಗಿ ಅವಳ ಬೆನ್ನು ಸವರ್ತಾ ಆ ಕಹಿ ಸತ್ಯವನ್ನ ಅವಳ ಕಿವಿಗೆ ತುಂಬ್ತಿದ್ರು.
ಅನ್ವಿತಾ ಕಣ್ಣುಗಳಲ್ಲಿ ಅಪಾರವಾದ ಅಸಹ್ಯ ಮತ್ತು ಅಸಹಾಯಕತೆಯ ಕಣ್ಣೀರ್ ತುಂಬಿಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಅವಳು ದಿಗಿಲಿನಿಂದ ಮೂಕ ಪ್ರಾಣಿಯಂತೆ ನಿಹಾರಿಕಾ ಜೋಯಿಶ್ ಅವರ ಮುಖವನ್ನೇ ನೋಡ್ತಾ ಇದ್ಲು. ಅನ್ವಿತಾಳನ್ನ ಅಸಹಾಯಕಳಾಗಿ ನೋಡ್ತಿದ್ದ ನಿಹಾರಿಕಾ ಜೋಯಿಶ್ಗೆ ಅವಳ ಮನಸ್ಸಿನ ಆಳದಲ್ಲಿದ್ದ ನೋವು ಮತ್ತು ಒಂಟಿತನ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಆದ್ರೆ ಆ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ತನ್ನ ಮಗ ಆಶಿಕ್ನ ಲೈಫ್ ಉಳಿಸೋದು ಅವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಇನ್ನು ವಿಷಯವನ್ನ ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಟು ಅವರು ನೇರವಾಗಿ ಅನ್ವಿತಾಳ ಕಣ್ಣುಗಳನ್ನ ದಿಟ್ಟಿಸ್ ನೋಡ್ತಾ ಹೇಳಿದ್ರು. ಲುಕ್ ಅನ್ವಿತಾ, ಮ್ಯಾಟರ್ ಇಷ್ಟೇ. ಇದು ಯಾವತ್ತೂ ನಿನ್ನ ಮತ್ತು ನನ್ನ ನಡುವಿನ ಬಿಗ್ ಸೀಕ್ರೆಟ್ ಆಗಿರುತ್ತೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ನೀನು ನನಗೋಸ್ಕರ ಒಂದು ಇಂಪಾರ್ಟೆಂಟ್ ಹೆಲ್ಪ್ ಮಾಡಬೇಕು. ಅವರು ಒಂದು ಆಳವಾದ ಉಸಿರು ತಗೊಂಡು ಮುಂದುವರಿಸಿದ್ರು. ನೀನು ನಮ್ಮಗ ಆಶಿಕ್ ಮುಂದೆ ಆ ಹಳೆಯ ಅನ್ವಿತಾ ತರಾನೇ ಹೋಗಿ ನಿಲ್ಬೇಕು. ಅವನು ಮೆಂಟಲಿ ಕಂಪ್ಲೀಟ್ ಆಗಿ ಚೇತರಿಸ್ಕೊಂಡು ಈ ಕಹಿ ಸತ್ಯವನ್ನ ಸ್ವೀಕರಿಸೋವರೆಗೂ ನೀನು ಅವನ ಜೊತೆ ಆ ಅನ್ವಿತಾಳಾಗಿಯೇ ಇರಬೇಕು. ಅದಕ್ಕಾಗಿ ನೀನು ಯಾವುದೇ ದೊಡ್ಡ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಹೇಗಿದೆಯೋ ಹಾಗೆ ಇರು. ಬಟ್ ಆಶು ಕೇಳೋ ಹಳೆಯ ಕೆಲವು ಪ್ರಶ್ನೆಗಳಿಗೆ ಕನ್ಫ್ಯೂಷನ್ ಇಲ್ಲದೆ ಆನ್ಸರ್ ಮಾಡೋಕೆ ಅಂತ ನಾನು ಕೊಡುವ ಆಸ್ಟ್ರೇಲಿಯಾದ ಅನ್ವಿತಾಳ ಪ್ರೊಫೈಲ್ ಓದಿ ಅವಳ ಬಗ್ಗೆ ಸ್ವಲ್ಪ ತಿಳ್ಕೊ. ಅಂದು ಆಸ್ಟ್ರೇಲಿಯಾದಲ್ಲಿ ನಡೆದ ಆ ಗ್ಯಾಂಗ್ ಅಟ್ಯಾಕ್ಗೆ ವಿಪರೀತ ಹೆದರಿ ನೀನು ಸದ್ದಿಲ್ಲದೆ ಇಂಡಿಯಾಕ್ಕೆ ವಾಪಸ್ ಬಂದೆ. ಆ್ಯಂಡ್ ಇಲ್ಲಿಗೆ ಬಂದು ನಿನ್ನ ಐಡೆಂಟಿಟಿ ಚೇಂಜ್ ಮಾಡಿಕೊಂಡು MBA ಸ್ಟಡೀಸ್ ಕಂಪ್ಲೀಟ್ ಮಾಡಿದೆ ಅಂತ ಅವನಿಗೆ ನಂಬಿಸು. ಕೆಲವು ಪರ್ಸನಲ್ ರೀಸನ್ಸ್ನಿಂದಾಗಿ ನೀನು ಮತ್ತೆ ಅವನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ಆದ್ರೆ ಇವತ್ತು ನಾವು ನಿನ್ನನ್ನು ಹುಡುಕಿ ಆಶಿಕ್ ಕಂಡೀಷನ್ ಬಗ್ಗೆ ಹೇಳಿದ್ದಕ್ಕೆ ನೀನು ಅವನನ್ನ ಮೀಟ್ ಮಾಡೋಕ್ಕೆ ಒಪ್ಕೊಂಡೆ. ಕೇವಲ ಅವನ ಪ್ರಾಣ ಉಳಿಸೋಕೆ ಮಾತ್ರ ನೀನು ಇಲ್ಲಿ ಬಂದಿದ್ಯಾ ಅಂತ ಅವನಿಗೆ ನಂಬಿಸೋ ಅನ್ವಿತಾ, ಪ್ಲೀಸ್. ನಿಹಾರಿಕಾ ಜೋಯಿಶ್ ಬಾಯಿಂದ ಈ ಮಾತು ಕೇಳ್ತಿದ್ದಂತೆ ಅನ್ವಿತಾಳ ಮೈಂಡ್ ಒಂದು ಕ್ಷಣ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಯ್ತು. ಮಿಸಸ್ ಜೋಯಿಶ್, ನೀವು ಅಸಲು ನನ್ನನ್ನು ಏನ್ ಮಾಡೋಕೆ ಕೇಳ್ತಿದ್ದೀರಾ ಅಂತ ನಿಮಗೆ ಪ್ರಾಪರ್ ಆಗಿ ಪ್ರಜ್ಞೆ ಇದೆಯಾ? ಅನ್ವಿತಾ ಅವ್ರ ಮುಖಕ್ಕೆ ಹೊಡೆದಾಗೆ ನೇರವಾಗಿ ಪ್ರಶ್ನಿಸಿದ್ಲು. ಅದಕ್ಕೆ ನಿಹಾರಿಕಾ ಜೋಯಿಶ್ ತಮ್ಮ ಫೋನನ್ನ ಪಕ್ಕಕ್ಕಿಟ್ಟು ತುಂಬಾ ಕೋಲ್ಡ್ ಆಗಿ ಉತ್ತರ ಕೊಟ್ರು. ಡೆಫಿನೆಟ್ಲಿ ಅನ್ವಿತಾ, ನಾನು ನಿನ್ಗೆ ಏನ್ ಕೇಳ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಬ್ಬ ಆರ್ಡಿನರಿ ಹುಡುಗಿಗೆ ಇದೆಲ್ಲ ಮಾಡೋದು ಎಷ್ಟು ಕಷ್ಟ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದ್ರೆ ಸದ್ಯಕ್ಕೆ ನಾನು ಕೇವಲ ಒಬ್ಬ ತಾಯಿಯ ದೃಷ್ಟಿಕೋನದಿಂದ ಮಾತ್ರ ಯೋಚಿಸ್ತಿದ್ದೀನಿ. ನನಗೆ ನನ್ನ ಮಗನ ಜೀವಕ್ಕಿಂತ ಈ ಪ್ರಪಂಚದಲ್ಲಿ ಮತ್ಯಾವ ವಿಷಯವೂ ದೊಡ್ಡದಲ್ಲ. ಅವನು ಹೈಯರ್ ಟ್ರೀಟ್ಮೆಂಟ್ಗಾಗಿ ಲಂಡನ್ಗೆ ಹೋಗುವಾಗ ನೀನು ವಾಪಸ್ ಬಂದ ತಕ್ಷಣ ಖಂಡಿತ ನಿನ್ನ ಅನ್ವಿತಾನನ್ನ ನಿನಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಒಬ್ಬ ತಾಯಿಯಾಗಿ ನಾನು ಅವನಿಗೆ ಪ್ರಾಮಿಸ್ ಮಾಡಿದ್ದೆ. ಇವತ್ತು ಕಾಲೇಜ್ ಕ್ಯಾಂಪಸ್ನಲ್ಲಿ ನೀವಿಬ್ರು ಈ ಥರ ಸಡನ್ ಆಗಿ ಮುಖಾಮುಖಿ ಆಗ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ಬಟ್ ಏನೇ ಆದರೂ ಇವಾಗ ಪರಿಸ್ಥಿತಿ ನಮ್ಮ ಪರವಾಗಿದೆ. ಸೊ ನಾನು ಹೇಳಿದ ಹಾಗೆ ನೀನು ಮಾಡಲೇಬೇಕು. ಅವರ ಆ ಕಂಪ್ಲೀಟ್ ಆರ್ಡರ್ ಮಾಡುವ ಸ್ಟೈಲ್ ನೋಡಿ ಅನ್ವಿತಾ ಖಡಕ್ ಆಗಿ ಕೇಳಿದ್ಲು. ಒಂದ್ ವೇಳೆ ನಾನ್ ನಿಮ್ಮ ಈ ಪ್ಲಾನ್ಗೆ ಒಪ್ದಿದ್ರೆ ನೀವೇನ್ ಮಾಡ್ತೀರಾ ಮೇಡಮ್? ಅದಕ್ಕೆ ನಿಹಾರಿಕಾ ಜೋಯಿಶ್ ತುಂಬಾ ರೂಡ್ ಆಗಿ ಆಟಿಟ್ಯೂಡ್ ತೋರಿಸ್ತಾ ಹೇಳಿದ್ರು. ನಾನ್ ನಿನ್ನ ಹತ್ರ ಪರ್ಮಿಷನ್ ಕೇಳ್ತಿಲ್ಲ ಅನ್ವಿತಾ, ನಿನಗೆ ಆರ್ಡರ್ ಮಾಡ್ತಿದ್ದೀನಿ. ನಿನ್ನ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನನ್ನ ಮಾತು ಒಪ್ಕೊಳ್ಳೋದನ್ನ ಬಿಟ್ಟು ನಿನಗೆ ಬೇರೆ ದಾರಿನೇ ಇಲ್ಲ. ನಿನ್ನ ಆ ಕರಾಳ ಭೂತಕಾಲ ನಿನ್ನ ಈ ಬ್ಯೂಟಿಫುಲ್ ಭವಿಷ್ಯಕ್ಕೆ ದೊಡ್ಡ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ನೀನು ಸುಮ್ಮನೆ ನನ್ನ ಡಿಸಿಷನ್ಗೆ ಒಪ್ಕೊಳ್ಳೋದು ನಿನಗೆ ಒಳ್ಳೇದು. ನಿಹಾರಿಕಾ ಜೋಯಿಶ್ ಇಷ್ಟೊಂದು ಚೀಪಾಗಿ ಬೆದರಿಸ್ತಾ ಮಾತಾಡಿದನ್ನ ನೋಡಿ ಅನ್ವಿತಾಗೆ ವಿಪರೀತ ಕೋಪ ಮತ್ತು ಅಸಹ್ಯ ಬಂತು. ಅವಳು ತೀವ್ರ ಅಸಮಾಧಾನದಿಂದ ಎದ್ದು ನಿಂತು ಅವ್ರ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಹೇಳಿದ್ಲು. ಮಿಸಸ್ ಜೋಯಿಶ್, ನೀವು ನನ್ನನ್ನ ಇಷ್ಟೊಂದು ಚೀಪಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸೋಕೆ ಟ್ರೈ ಮಾಡ್ತಿದ್ದೀರಾ. ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ. ಈ ಅನ್ವಿತಾ ಲೈಫ್ನಲ್ಲಿ ಆಲ್ರೆಡಿ ಎಲ್ಲವನ್ನ ಕಳ್ಕೊಂಡು ನರ್ಕ ನೋಡಿ ಬಂದವಳು. ನಾನ್ ನಿಮ್ಮ ಯಾವ ಬೆದರಿಕೆಗೂ ಹೆದರಲ್ಲ. ನೀವು ಬೇಕಿದ್ರೆ ಈಗಲೇ ಹೋಗಿ ಇಡೀ ಕಾಲೇಜ್ ಮುಂದೆ ನನ್ನ ಅಸಲಿ ಐಡೆಂಟಿಟಿ ರಿವೀಲ್ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ನೀವೇ ಆವಾಗಲೇ ಹೇಳಿದ್ರಲ್ವಾ, ಈ ಪ್ರಪಂಚದಲ್ಲಿ ಪ್ರಸ್ತುತ ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ ಅಂತ. ಅಂದಮೇಲೆ ಜನ ನನ್ನ ಬಗ್ಗೆ ಏನೇ ತಿಳ್ಕೊಂಡ್ರು ನನ್ನ ಲೈಫ್ನಲ್ಲಿ ಏನೇ ಚೇಂಜ್ ಆಗುತ್ತೆ ಹೇಳಿ? ನಾನು ಆಲ್ರೆಡಿ ನನ್ನ ಸಿಚುವೇಶನ್ ಜೊತೆ ರಾಜಿ ಮಾಡ್ಕೊಂಡು ಬದುಕ್ತಿದ್ದೀನಿ. ಆದ್ರೆ ನಂದೊಂದು ಸಣ್ಣ ಕ್ವೆಶನ್. ನೀವು ನಿಮ್ಮ ಸ್ವಂತ ಮಗನ ಲೈಫ್ ಜೊತೆ ಆಡ್ತಿರೋ ಈ ಸುಳ್ಳಿನ ಆಟ ಇದೆಯಲ್ಲ, ಒಂದು ದಿನ ಈ ಕಪಟ ಸತ್ಯ ಹೊರ ಬಂದಾಗ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚಿಸಿದೀರಾ? ಅನ್ವಿತಾ ಜಾಗದಲ್ಲಿ ಬೇರೆ ಯಾರೋ ಹುಡುಗಿಯನ್ನ ತಂದು ನಿಲ್ಲಿಸಿ ತನಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದಾಗ ಅವನ ಹಾರ್ಟ್ ಬ್ರೇಕ್ ಆಗಲ್ವಾ?
ಲೈಫ್ನಲ್ಲಿ ಅತ್ಯಂತ ಪ್ರಾಣ ತರ ಲವ್ ಮಾಡಿದ ವ್ಯಕ್ತಿಯಿಂದಲೇ ದ್ರೋಹಕ್ಕೊಳಗಾದ್ರೆ ಆ ಪೇನ್ ಎಷ್ಟಿರುತ್ತೆ ಅನ್ನೋದು ನನಗಿಂತ ಚೆನ್ನಾಗಿ ಈ ಜಗತ್ನಲ್ಲಿ ಬೇರೆ ಯಾರಿಗೂ ಗೊತ್ತಿರೋಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಕೈಯಿಂದ ಯಾರ ಎಮೋಷನ್ಸ್ ಜೊತೆಯೂ ಈ ತರ ಕ್ರೂರವಾಗಿ ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ನನ್ನನ್ನ ಕ್ಷಮಿಸಿ. ಇನ್ಮೇಲೆ ನೀವು ನನ್ನ ವಿರುದ್ಧ ಏನ್ ಬೇಕಾದ್ರೂ ಆಕ್ಷನ್ ತಗೋಬಹುದು. ನಾನ್ ರೆಡಿ ಇದ್ದೀನಿ. ಹೀಗ್ ಹೇಳುವಾಗ ಅನ್ವಿತಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬ ಹೋಗಿದ್ವು. ಗಂಟ್ಲು ಕಂಪ್ಲೀಟ್ ಆಗಿ ಉಸಿರುಗಟ್ಟದ ಹಾಗೆ ಆಗಿತ್ತು. ಅವಳು ನಿಹಾರಿಕಾ ಅವರ ಕಣ್ಣುಗಳನ್ನ ಎದುರಿಸಲಾರ್ದೆ ತಕ್ಷಣ ವಾಪಸ್ ತಿರುಗಿ ಬೆಡ್ ಮೇಲೆ ಹರಡಿದ್ದ ಆ ಫುಡ್ ಬಾಕ್ಸಸ್ ಮತ್ತು ಲಗೇಜ್ ಅನ್ನ ನೀಟಾಗಿ ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಕಣ್ಣುಗಳಿಂದ ಕಣ್ಣೀರು ನಿಲ್ದೆ ಕೆಳಗ್ ಬೀಳ್ತಾ ಇತ್ತು. ಅವಳು ಹೇಗೋ ಕಷ್ಟಪಟ್ಟು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ಅನ್ವಿತಾಳ ಆ ಒಂದು ಅದ್ಭುತವಾದ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಕ್ಯಾರೆಕ್ಟರ್ ನೋಡಿ ನಿಹಾರಿಕಾ ಜೋಯಿಶ್ ಅವರ ಇಡೀ ಗರ್ವ ಒಂದೇ ಕ್ಷಣದಲ್ಲಿ ಕರಗಿ ನೀರಾಯಿತು. ಆ ಜೋಯಿಶ್ ಸಾಮ್ರಾಜ್ಯದ ಅಹಂಕಾರಿ ಹುಡುತಿ ಇವತ್ತು ಎಲ್ಲಾ ಮರ್ಯಾದೆ ಮರೆತು ಸೀದಾ ಅನ್ವಿತಾಳ ಮುಂದೆ ಬಂದು ಕೈ ಮುಗಿದು ಕಣ್ಣೀರ್ ಹಾಕ್ತಾ ಬೇಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅನ್ವಿತಾ, ಪ್ಲೀಸ್ ಮಗ್ಳೆ, ಈ ತರ ರಿಜೆಕ್ಟ್ ಮಾಡ್ಬೇಡ. ಇದು ನನ್ನ ಒಂದೇ ಒಂದು ಮಗನ ಇಡೀ ಲೈಫ್ ಮತ್ತು ಪ್ರಾಣದ ಪ್ರಶ್ನೆ. ನಾನ್ ನಿನ್ಗೆ ಕೇಳ್ತಿರೋದು ತುಂಬಾ ದೊಡ್ಡ ತಪ್ಪು ಅಂಡ್ ನಿನ್ಗೆ ವಿಪರೀತ ಕಷ್ಟ ಕೊಡೋ ವಿಷಯ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಆದ್ರೆ ಒಬ್ಬ ತಾಯಿಯಾಗಿ ನನ್ನ ಮಗನ್ ಜೀವ ಉಳಿಸ್ಕೊಳ್ಳೋಕೆ ನನಗಿನ್ಯಾವ ದಾರಿನೂ ಕಾಣಿಸ್ತಿಲ್ಲ ಅನ್ವಿ. ಇವತ್ತು ನಿನ್ಗೆ ನನ್ನ ಈ ಮಾತುಗಳು ತುಂಬಾ ಸ್ವಾರ್ಥಿ ತರ ಕಾಣ್ತಿರ್ಬಹುದು. ಆದ್ರೆ ನೀನ್ ಯಾವತ್ತಾದ್ರೂ ಒಂದಿನ ತಾಯಿ ಆದಾಗ ಮಾತ್ರ ನಿನ್ಗೆ ಈ ಹೆಣ್ಣಿನ ಅಸಹಾಯಕತೆ ಮತ್ತು ನನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ. ನನ್ನ ಇಂಟೆನ್ಷನ್ ನಿನ್ ಮನ್ಸನ್ನ ನೋಯಿಸೋದು ಖಂಡಿತ ಅಲ್ಲ ಮಗ್ಳೆ. ನನ್ಗೆ ಸದ್ಯಕ್ಕೆ ನಿನ್ನ ಸಪೋರ್ಟ್ ಬೇಕು. ಆಶಿಕ್ ಮೆಂಟಲಿ ಕಂಪ್ಲೀಟ್ ನಾರ್ಮಲ್ ಆದ ತಕ್ಷಣ ನಾನೇ ಸ್ವತಃ ಅವನಿಗೆ ಇಡೀ ಸತ್ಯ ಹೇಳ್ತೀನಿ. ಅದಾದ್ಮೇಲೆ ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೀನು ಪ್ರತಿಯಾಗಿ ಬೇರೆ ಏನು ಡಿಮ್ಯಾಂಡ್ಸ್ ಇದ್ರು ನಾನು 24 ಗಂಟೆಯಲ್ಲಿ ಪೂರೈಸಕ್ಕೆ ರೆಡಿ ಇದ್ದೀನಿ. ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅನ್ವಿತಾ. ಒಬ್ಬ ತಾಯಿಯಾಗಿ ನಿನ್ ಮುಂದೆ ಕೈ ಮುಗಿದು ಭಿಕ್ಷೆ ಕೇಳ್ತಿದ್ದೀನಿ. ತನ್ನ ಸ್ವಂತ ತಾಯಿಯ ವಯಸ್ಸಿರೋ ನಿಹಾರಿಕಾ ಜೋಯಿಶ್ ಇಷ್ಟೊಂದು ದೈನ್ಯತೆಯಿಂದ ತನ್ನ ಕಾಲಿಗೆ ಬಿದ್ದು ಅಳ್ತಿರೋದನ್ನ ಕಂಡ ಅನ್ವಿತಾಳ ಹೃದಯ ಕೊನೆಗೂ ಕರಗ್ತು. ಅನ್ವಿತಾಗೆ ಆಕ್ಚುಲಿ ತಾಯಿಯ ಸ್ಥಾನದ ಮೇಲಾಗಲಿ ಅಥವಾ ಆ ಸ್ತ್ರೀತ್ವದ ಮೇಲಾಗಲಿ ಅಷ್ಟಾಗಿ ಗೌರವ ಇರಲಿಲ್ಲ. ಯಾಕಂದ್ರೆ ಮಾಜಿ ಗಂಡ ವಿರಾಜ್ ಮಾಡಿದ ಆ ಕ್ರೂರ ಕೃತ್ಯವನ್ನ ಗಂಡನ ಹಕ್ಕು ಅಂತ ಜಾರಿಕೊಂಡ ಅವಳ ಸ್ವಂತ ತಾಯಿ ಮತ್ತು ಅತ್ತೆಯ ನಡವಳಿಕೆ ಅವಳಿಗೆ ತಾಯಂದಿರ ಮೇಲಿದ್ದ ಇಡೀ ನಂಬಿಕೆಯನ್ನೇ ಕಳಚಿ ಹಾಕಿತ್ತು. ಆದ್ರೆ ಅನ್ವಿತಾಳ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಮಾನವೀಯತೆ ಇನ್ನೂ ಜೀವಂತವಾಗಿತ್ತು. ತನಗೆ ಈ ಕಷ್ಟದ ಟೈಮ್ನಲ್ಲಿ ಅಡ್ಮಿಷನ್ ಅಂಡ್ ಹಾಸ್ಟೆಲ್ ಕೊಟ್ಟು ಲೈಫ್ ಕೊಟ್ಟಿರೋ ಈ ಫ್ಯಾಮಿಲಿಗೆ ಪ್ರತಿಯಾಗಿ ತಾನು ಮಾಡಬಹುದಾದ ಕನಿಷ್ಠ ಕರ್ತವ್ಯ ಇದು ಅಂತ ಅವಳಿಗನ್ನಿಸ್ತು. ಅವಳು ನಿಹಾರಿಕಾ ಅವರ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಅವರನ್ನ ಮೇಲಕ್ಕೆ ಎಬ್ಸಿ ತುಂಬಾ ಶಾಂತವಾಗಿ ಹೇಳಿದ್ಲು. ಮಿಸಸ್ ಜೋಯಿಶ್, ಪ್ಲೀಸ್ ನನ್ ಮುಂದೆ ಈ ತರ ಕೈ ಮುಗಿದು ನನ್ನನ್ನ ಇನ್ನೂ ಮುಜುಗರಕ್ಕೆ ತಳ್ಬೇಡಿ. ನಾನು ನಿಮ್ ಮಗನ ಜೀವ ಉಳಿಸೋಕೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಆದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಕ್ಕೆ ನನ್ಗಿನ್ನೂ ಸ್ವಲ್ಪ ಟೈಮ್ ಬೇಕು. ಇದು ನನ್ನ ಪಾಲಿಗೆ ಎಷ್ಟು ದೊಡ್ಡ ಕಠಿಣ ನಿರ್ಧಾರ ಅಂತ ನಿಮ್ಗೆ ಬಹುಶಃ ಗೊತ್ತಿಲ್ಲ. ಆದ್ರೆ ನೀವು ನನಗೆ ಮಾಡಿದ ಆ ದೊಡ್ಡ ಹೆಲ್ಪ್ಗೆ ಪ್ರತಿಯಾಗಿ ನಿಮ್ ಮಗನಿಗಾಗಿ ನಾನ್ ಮಾಡಬಹುದಾದ ಒಂದು ಸಣ್ಣ ಕೃತಜ್ಞತೆ ಇದು. ಅನ್ವಿತಾಳ ಆ ಸಮ್ಮತಿ ಕೇಳಿದ ತಕ್ಷಣ ಮಿಸಸ್ ಜೋಯಿಶ್ ಆನಂದ ಬಾಷ್ಪದಿಂದ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ್ರು. ನಿನ್ನ ಈ ದೊಡ್ಡ ಉಪಕಾರವನ್ನ ನಾನು ಲೈಫ್ ನಲ್ಲಿ ಯಾವತ್ತೂ ಮರೆಯಲ್ಲ ಅನ್ವಿತಾ. ಆಸ್ಟ್ರೇಲಿಯಾದ ಆ ಅನ್ವಿತಾಳಿಗೆ ಸಂಬಂಧಿಸಿದ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಅಂಡ್ ಸಾರಿ, ಅದು ನಾನು ನಿನ್ನ ಹತ್ರ ಅಷ್ಟು ರೂಡ್ ಆಗಿ ಮಾತಾಡಿದ್ದಕ್ಕೆ ಪ್ಲೀಸ್ ಕ್ಷಮಿಸ್ಬಿಡು ಎಂದು ಭಾವುಕರಾದ್ರು. ಅವರು ತಕ್ಷಣ ಹೊರಗಡೆ ಇದ್ದ PA ಗುಣಮುಖನನ್ನ ಒಳಗ್ ಕರೆದು ಅವನ ಕೈಯಲ್ಲಿದ್ದ ಒಂದು ಸೀಕ್ರೆಟ್ ಫೈಲ್ ತಗೊಂಡು ಅನ್ವಿತಾ ಕೈಗಿಟ್ರು. ಇದರಲ್ಲಿ ಆ ಹಳೆಯ ಅನ್ವಿತಾಳ ಇಡೀ ಹಿಸ್ಟ್ರಿ ಮತ್ತು ಪ್ರೊಫೈಲ್ ಇರುತ್ತೆ ಅಂತ ಹೇಳಿದ್ರು. ಅನ್ವಿತಾ ಸದ್ಯಲ್ದೆ ಆ ಫೈಲ್ ಪಡ್ಕೊಂಡ್ಲು. ಆಮೇಲೆ ನಿಹಾರಿಕಾ ಜೋಯಿಶ್ ನೆಮ್ಮದಿಯಿಂದ ಅಲ್ಲಿಂದ ಹೊರಟು ಹೋದ್ರು.